ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಯಂದ್ರೆ ಇದೇನಿದು? ಸ್ವಾಮಿಯೇ ಶರಣಮಯ್ಯಪ್ಪ. ಅಲ್ಲ ಇದ್ಯಾವಾಗ ಮಾಲೆ ಹಾಕೊಂಡ್ರಿ? ನಿಮ್ಮ ತಾವು ಹೇಳೋಮ ಅನ್ಕೊಂಡಿದ್ದೆ ಸ್ವಾಮಿ, ಆದರೆ ಒಂಚೂರು ಗಡಿಬಿಡಿಲಾಗೋಯ್ತು. ಆಗ್ಲಿ ಆಗ್ಲಿ, ಒಳ್ಳೇದು ಒಳ್ಳೇದು. ಅಲ್ಲ ಅಳಿಯಂದ್ರೆ ಸ್ವಾಮಿಗಳೇ, ಓ ಅಲ್ಲ ಸ್ವಾಮಿಗಳೇ, ನೀವು ಮಾಲೆ ಹಾಕೊಳ್ಳೋವಾಗ ನಂಗೂ ಒಂದು ಮಾತು ಹೇಳಿದ್ದಿದ್ರೆ ಪುಟಮಿಗೆ ಒಳ್ಳೇದಾಗಲಿ ಅಂತ ನಾನು ಮಾಲೆ ಹಾಕೊಂಡ್ಬಿಡ್ತಿದ್ದೆ. ಗೋಪಾಲನ್ ಸ್ವಾಮಿಗಳೇ, ನೀವು ಒತ್ತಾರೆ 4 ಗಂಟೆಗಿದ್ದು ದಿಟ್ಟವಾಗ್ಲೂ ತಣ್ಣೀರು ಒಯ್ಕೋತೀರಾ? ವಾತಾರೆ ಎಲ್ಲ ಬೇಸಿಗೆ ಕಾಲದ ಮಧ್ಯಾಹ್ನದ ದಗನಾಗೂ ಬಾಣಂತಿರಂಗೆ ನಂಗೆ ಬಿಸಿನೀರೇ ಬೇಕು. ಮನಸ್ಸಲ್ಲಿ ಭಕ್ತಿ ಇದ್ದಾಚನಕ್ಕೆ ಎಲ್ಲರೂ ಮಾಲೆ ಹಾಕಕ್ಕಾಗಕ್ಕಿಲ್ಲ. ನೀವು ಹಾಕಿದಿರಿ ಅಂತಂದ್ರೆ ಆ ಸ್ವಾಮಿ ದಯೆ ನಿಮ್ಮ್ಯಾಗೈತೆ ಅಂದಂಗೆ. ಪುಟ್ಟಕ್ಕ, ಮೇಷ್ಟ್ರು ಬನ್ನಿ ಮೇಷ್ಟ್ರೆ, ನಮಸ್ಕಾರ. ಬನ್ನಿ. ನಮ್ಮ ಮನೆ ಕಡೆ ಬಂದು ಶಾನ ದಿನ ಆಯ್ತು. ಮನೆಗೆಲ್ರು ಸಂದಕವ್ರ? ಓಹ್, ಇಬ್ರು ಮಾಲೆ ಹಾಕಿದ್ದೀರಾ? ನಮಸ್ತೆ ಸ್ವಾಮಿ. ಸ್ವಾಮಿ ಶರಣ. ಮೇಷ್ಟ್ರೆ, ಏನು ಹಿಂಗಾಗ್ಬಿಟ್ಟಿದ್ದೀರಿ? ತಲೆ ತುಂಬ ಕೂದಿತ್ತು, ಎಲ್ಲ ಉದ್ರೋಗ್ಬಿಟ್ಟೈತೆ. ಏ ಸುಮ್ಕಿರಯ್ಯ, ಯಾವುದೋ ವಿಷಯನ ಮನ್ಸಿಗೆ ಸ್ಯಾನ ಹಚ್ಕೊಂಡಂಗೆ ಕಾಣ್ತದೆ. ಆದರೆ ಹೇಗೆ ಹೇಳಬೇಕು ಅಂತಲೇ ತಿಳಿತಿಲ್ಲ. ಆದರೂ ಆ ವಿಷಯನ ನಿಮ್ಮಂತ ಹಂಚ್ಕೊಳ್ಳೋಣ ಅಂತ ಬಂದೀನಿ. ಅದು ತಲೆ ತಲಾಂತರದಿಂದ ನಮ್ಮ ಪೂರ್ವಿಕರು ಕಾಪಾಡ್ಕೊಂಡು ಬಂದಿರೋ ಜಮೀನನ್ನು ಯಾರೋ ಒಬ್ಬ ಬಿಸ್ನೆಸ್ ಮನ್ ಬಂದು ಆ ಬಡ್ ಜಮೀನು ಇಟ್ಕೊಂಡು ಏನು ಮಾಡ್ತೀರಾ, ನಿಮಗೆ ಬೇಕಾದಷ್ಟು ಹಣ ಕೊಡ್ತೀನಿ, ನನಗೆ ಕೊಟ್ಬಿಡು ಅಂತ ಬಲವಂತ ಮಾಡ್ತಿದ್ದಾನೆ. ಹಿಂಸೆ ಮಾಡ್ತಾ ಇದ್ದಾನೆ. ಏನು ಮಾಡೋದು ಅಂತಲೇ ನನಗೆ ದಿಕ್ಕೆ ತೋಚ್ತಿಲ್ಲ. ಮೇಷ್ಟ್ರೆ, ಒಳ್ಳೆ ರೇಟ್ ಬರಬೇಕು ಪುಡಿ. ಮೊದಲೇ ಬರ್ಡ್ ಭೂಮಿ ಅಂತಿದ್ದೀರಿ. ಈಗ ಅದು ಬರ್ಡ್ ಭೂಮಿ ಇರ್ಬೋದು, ಆದರೆ ಹಿಂದೆ ಲಕ್ಷಾಂತರ ಜನ ಹಸು ತೀರ್ತೈತೆ. ಈಗಲೂ ಅದನ್ನ ಬರಡು ನೆಲ ಅಂತ ಕರೆಯೋಕೆ ಹಿಂಸೆ ಆಗ್ತೈತೆ. ನಿಮ್ಮ ಜಮೀನ ನೀವು ಯಾರಿಗಾರ ಕೊಡೋದು ಬಿಡೋದು ನಿಮ್ಮ ಇಷ್ಟ. ಆದ್ರೆ ಯಾರು ಬಲವಂತವಾಗಿ ಕಿತ್ಕೊಳ್ಳಂಗಿಲ್ವಲ್ಲ ಮೇಷ್ಟ್ರೆ? ಹೌದು ಹೌದು. ಕೊಡೋಕ್ಕಾಗಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಕೊಡಬೇಡಿ ಸ್ವಾಮಿ. ಆದರೂ ಅವ್ರು ಕೊಡ್ತಿರೋ ಹಿಂಸೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಈಗಲೇ ಭೂಮಿ ಖರೀದಿ ಮಾಡಕ್ಕೆ ಬಂದವ್ರಿಗೆ ಫೋನ್ ಹಾಕಿ ಜಮೀನ್ ತವ ಬರಕ್ಕೆ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.